ಹಾವಿನಾಳದಲ್ಲಿ ನಕಲಿ ಡಾಕ್ಟರ್ ಹಾವಳಿ, ಆಡಳಿತದ ಮೌನಕ್ಕೆ ಜನರ ಆಕ್ರೋಶ. ವಿಜಯಪುರ ತಾಲೂಕು ಭಾಗದಲ್ಲಿ ನಕಲಿ ವೈದ್ಯರ ಅಟ್ಟಹಾಸ. ಹಾವಿನಾಳ ಗ್ರಾಮದಲ್ಲಿ ಭೀಮಣ್ಣ ಹಕ್ಕಿ ಎಂಬ ನಕಲಿ ಡಾಕ್ಟರ್ ಹಾವಳಿ. ಮಾವಿನಹಳ್ಳಿಯಲ್ಲಿ ಇಂಜೆಕ್ಷನ್ ಪಡೆದು ವ್ಯಕ್ತಿ ಸಾವು. ಆದರೂ ಎಚ್ಚೆತ್ತುಕೊಳ್ಳದ ಅಧಿಕಾರಿಗಳು. ಡಿಎಚ್ಒ, ಟಿಎಚ್ಒ ನಿದ್ದೆಗೆ ಜಾರಿದ್ದಾರ? ಸಾರ್ವಜನಿಕರ ನೇರ ಪ್ರಶ್ನೆ. ವಿಜಯಪುರ ಜಿಲ್ಲೆಯಲ್ಲಿ ನಕಲಿ ವೈದ್ಯರ ಜಾಲ ಹೆಡೆಬಿಚ್ಚಿ ಆಡುತ್ತಿದೆ. ಅಮಾಯಕ ಜನರ ಪ್ರಾಣದ ಜೊತೆ ಚೆಲ್ಲಾಟವಾಡುತ್ತಿರೋ ನಕಲಿ ಕಿರಾತಕರಿಗೆ ಕಡಿವಾಣ ಹಾಕುವವರೇ ಇಲ್ಲದಂತಾಗಿದೆ. ಇದಕ್ಕೆ ತಾಜಾ ಉದಾಹರಣೆ ಹಾವಿನಾಳ ಗ್ರಾಮ. ಇಲ್ಲಿ ಭೀಮಣ್ಣ ಹಕ್ಕಿ ಎಂಬ ವ್ಯಕ್ತಿ ಯಾವುದೇ ಅಧಿಕೃತ ಪದವಿ ಇಲ್ಲದೆ ವೈದ್ಯನ ಅವತಾರ ಎತ್ತಿ ಜನರ ಜೀವನದ ಜೊತೆ ಆಟವಾಡುತ್ತಿದ್ದಾನೆ ಎಂಬ ಗಂಭೀರ ಆರೋಪ ಕೇಳಿಬಂದಿದೆ. ಕೇವಲ ಕೆಲವೇ ದಿನಗಳ ಹಿಂದೆ ಮಾವಿನಹಳ್ಳಿ ಗ್ರಾಮದಲ್ಲಿ ನಕಲಿ ವೈದ್ಯನೊಬ್ಬ ನೀಡಿದ ಇಂಜೆಕ್ಷನ್ನಿಂದಾಗಿ ವ್ಯಕ್ತಿಯೊಬ್ಬರು ಪ್ರಾಣ ಕಳೆದುಕೊಂಡ ಘಟನೆ ಹಸಿರಾಗಿರುವಾಗಲೇ ಈಗ ಹಾವಿನಾಳದಲ್ಲಿ ಇಂಥದ್ದೇ ಹಾವಳಿ ಮುಂದುವರೆದಿದೆ. ಹಳ್ಳಿ ಜನರ ಮುಕ್ತತೆಯನ್ನೇ ಬಂಡವಾಳ ಮಾಡಿಕೊಂಡಿರುವ ಇಂತಹ ಕಿರಾತಕರು ಪ್ರಾಣಕ್ಕೆ ಕುತ್ತು ತರುತ್ತಿದ್ದಾರೆ. ಘಟನೆಗಳು ಕಣ್ಣೆದುರೇ ನಡೀತಾ ಇದ್ರು. ಜಿಲ್ಲಾ ಆರೋಗ್ಯಾಧಿಕಾರಿಗಳು, ಡಿಎಚ್ಒ ಮತ್ತು ತಾಲೂಕು ಆರೋಗ್ಯಾಧಿಕಾರಿಗಳು ಮಾತ್ರ ಕಣ್ಮುಚ್ಚಿ ಕುಳಿತಿದ್ದಾರೆ. ನಕಲಿ ವೈದ್ಯರ ಮೇಲೆ ಕ್ರಮ ಕೈಗೊಳ್ಳಲು ಕಾನೂನಿನಲ್ಲಿ ಅವಕಾಶವಿದ್ರು ಇಲಾಖೆಯ ಈ ಮೌನ ಹಲವು ಅನುಮಾನಗಳಿಗೆ ಎಡೆಮಾಡಿಕೊಟ್ಟಿದೆ. ಅಧಿಕಾರಿಗಳ ನಿರ್ಲಕ್ಷ್ಯದಿಂದಾಗಿ ಇನ್ನೆಷ್ಟು ಜೀವಗಳು ಬಲಿಯಾಗಬೇಕಾಗಿದೆ ಎಂದು ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇನ್ನಾದರೂ ಜಿಲ್ಲಾಡಳಿತ ಎಚ್ಚೆತ್ತುಕೊಳ್ಳುತ್ತಾ ಹಾವಿನಾಳ ಗ್ರಾಮದ ಭೀಮಣ್ಣ ಹಕ್ಕಿಯಂತಹ ನಕಲಿ ವೈದ್ಯರ ಮೇಲೆ ಕಾನೂನು ಸಮರ ಸಾರುತ್ತಾ ಅಥವಾ ಮತ್ತೊಂದು ಹೆಣ ಬೀಳೋವರೆಗೂ ಕಾಯುತ್ತಾ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ. ನಾನು ಪಬ್ಲಿಕ್ ನಾ ಕರ್ಸೋದು, ನಿಮಗೆ ಏನ್ರ ಮಾತಾಡ್ಸೋದು, ಅವ್ರು ನೀವು ಏನ್ರ ಮಾತಾಡೋದು, ಲೀಗಲಿ ಒಳಗೆ ಕುಂಡ್ರಲ್ಲಿ ಮುಚ್ಚಿಡೋದು ಯಾಕೆ? ನಮಗೂ ಸರಿ ಅನ್ಸಲ್ಲ, ನಿಮಗೂ ಸರಿ ಅನ್ಸಲ್ಲ. ಸರ್ ತಗೋರಿ ಕಾಂಪಿಟೇಷನ್ ಮೇಲಂದ್ರ ಸರ್ಟಿಫಿಕೇಟ್ ಬೇಕ್ರಿ ಸರ್? ಇಲ್ಲ ಅದ ರೀ ತೆಗಿಸಿದೇವಿ, ಇಲ್ಲ ಅಂತಿಲ್ಲ. ಆದ್ರೆ ಅಂದ್ರೆ ಮೊನ್ನೆ ಮಾಯನಹಳ್ಳಿ ಗ್ರಾಮದಲ್ಲಿ ಒಂದು ಡೆತ್ ಆಯ್ತು ನೋಡಿ ಸರ್. ಅದಕ್ಕಿದ್ದವರಿಗೆ ಇಂಗ್ಲಿಷ್ ಮೆಡಿಸನ್ ಯಾರು ಕೊಡ್ತಾರ? ಇವ್ರು ಯಾವ ಇವರಿಗೆ ಸರ್ ಅದು ಮಾಡ್ಲೇಬೇಕ್ರಿ. ಇದರಲ್ಲಿ ಸರ್ ಪಿ ಎಸ್ ಬರ್ತಾರೆ, ಅವ್ರಿಗೆ ನಾವು ಡೀಟೇಲ್ಸ್ ಕೊಡ್ತೀವಿ. ಕೆಲವೊಬ್ರು ಹಾಸ್ಪಿಟಲ್ ಓಪನ್ ಮಾಡ್ಯಾರ ಸರ್, BSc ನರ್ಸಿಂಗ್, ಡಿಪ್ಲೊಮಾ ನರ್ಸಿಂಗ್, ಮುಗಿಸಿ ಹಾಸ್ಪಿಟಲ್ ಓಪನ್ ಮಾಡಿ. ನಾನು ಯಾರು ಇಲ್ಲ ಸರ್, ಸುಳ್ಳು ಅಂತ ಹೇಳೋದು ನನಗೆ ಅವಸಲ. ನಾ ಎಂಡೋರ್ಗೆ 20 ಏಜ್ ಇದ್ದು ಐತಿ, ಎಂಡೋರ್ಕ್ ಐತಿ ಮಾಡ್ಕೊತಿದ್ದೀನಿ. ಭಕ್ತ ಮೆಡಿಸಿನ್ ಕೊಡೋದು ಭಾಳ ಅಷ್ಟೇ ಕೇರ್. ಏನ್ ಸರ್ ಎಮರ್ಜೆನ್ಸಿ ಒಂದಾರದ ಅನಿಸ್ತಂದ್ರಿ ಸಾಯಿ ಸಮರ್ಥ ನೀವೇ ಓದ್ತಿರ್ತೀರಿ? ವೀಕ್ಲಿ ಟ್ರ್ಯಾಕ್ ಇರ್ತಾರೆ. ಅವ್ರದ್ದು ನಂಬರ್ ಸಿಗ್ತದೆ? ಅವ್ರಿಗೆ ಬರ್ತಾರೆ. ಒಂದು ಸ್ವಲ್ಪ ನಂಬರ್ ಇದ್ರೆ ಕೊಡ್ತೀರೇನು ಸರ್? ಅಂದ್ರೆ ಮೆಡಿಕಲ್ ಫಾರ್ಮಸಿಗಳಿಗೆ ಟೈಟ್ ಮಾಡುತ್ತೇವೆ ಒಂದು ಅರ್ಜಿ ಕೊಟ್ಟಿದ್ದೇವೆ ಸರ್. ಈಗ ಸರ್ ಮತ್ತೊಂದು ಹೆಂಗಿರ್ತಾರಿ, ಹಳ್ಳಿ ಒಳಗ ಸೇವೆ ಅಂತೂ ವೇಸ್ಟೇಜ್ ಬರ್ತಾರೆ. ಪಂಚಾಯತ್ ರೀ, ಅವರೇ ಬರ್ತಾರೆ. ಬಾಯ್ ಮೆಡಿಕಲ್ ಕೊಡಲ್ಲ ನೀವು? ಇಲ್ಲ ಸರ್. ನಿಮ್ಮ ಹೆಸರು ಸರ್? ಹಾಕೇನು ಸರ್, ನನಗೆ ಇಲ್ಲಿ ಆಲ್ರೆಡಿ ಸರ್ವೆಂಟ್ ಯಾರು ಕರಂಗಿಲ್ಲ, ಊರ ಹೆಸರಲ್ಲಿ ನಾವು ಬರ್ತಾರೆ. ಡಾಕ್ಟರ್ BR ಹಕ್ಕಿ ಅಂತ ಅದು ಮೈನಾಡಿದ, ಅದು ನಮಗೂ ಬರ್ತದೆ. ನಾವೇ ಸರ್ ಮಾಡಿದವ್ರು ನಮ್ಮ DH ಸರ್ ಹೇಳಿಕೆ ತಗೊಂಡು ಬಿಜಾಪುರದಿಂದ ಬಂದು ಮಾಡಿ ಅಂದ್ರೆ ಒಟ್ಟು ಟೋಟಲಿ ಮೆಡಿಸಿನ್ ಕೊಡಬಾರ್ದು. ಯಾವುದೋ ಒಂದು ಪದವಿ ನೀಡೋದು ಸರ್. ಆದ್ರೆ ಮನೇಲಿ ಇಲ್ರಿ, ತಂದಿಲ್ರಿ. ನಾ ಕ್ಯಾನ್ಸರ್ ಹೆಂಗ ಇಲ್ಲ ತಂದಿಲ್ಲ ಸರ್. ಅದ ನಿಮ್ಗೆ ಬೇಕಾದ್ರೆ ಮನೇಲಿ ತೋರಿಸ್ತೇನೆ. ಅದ ರೀ, ಇಲ್ಲ ನಾ ಹಚ್ಚಿಲ್ಲ ಅಷ್ಟೇ, ಬೇಕಾದ್ರೆ ತೋರಿಸ್ತೀನಿ ಅದ್ರ ಆಯ್ತು ಸರ್. ಮತ್ತೊಂದು ಉದ್ದೇಶ ಏನದ, ಸುಮ್ಮನೆ ಎಲ್ಲಾರು ತಗೊಂಡು ತಂದು ಏನಾದ್ರು ತೋರಿಸೋದು ಹ್ಯಾಂಡ್ ವರ್ಕ್ ಮ್ಯಾಗ ಇದ್ದೀನಿ. ಹ್ಯಾಂಡ್ ವರ್ಕ್ ಅಂತ ಹೇಳೋದು ನೇರವಾಗಿ ಏನಾದ್ರು ಸುಳ್ಳು ಹೇಳೋದು.